ತಮ್ಮೆಲ್ಲರಿಗೂ ವಚನವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಪಾಡ್ಕಾಸ್ಟ್ನಲ್ಲಿ ವಿಶ್ವಗುರು ಬಸವಣ್ಣನವರ ವಚನ ಹಾಗೂ ಅದರ ಭಾವಾರ್ಥವನ್ನ ತಿಳಿಯೋಣ. ವಚನವು ಹೀಗಿದೆ: ಸಮುದ್ರದೊಳಗಣ ಸಿಂಪಿನಂತೆ ಬಾಯ ಬಿಡುತ್ತಿದ್ದೆನಯ್ಯ, ಸಮುದ್ರದೊಳಗಣ ಸಿಂಪಿನಂತೆ ಬಾಯ ಬಿಡುತ್ತಿದ್ದೆನಯ್ಯ, ನೀವಲ್ಲದೆ ಮತ್ತಾರು ಎನ್ನ ನರಿವವರಿಲ್ಲ ನೋಡಯ್ಯ, ಕೂಡಲ ಸಂಗಮ ದೇವ ನೀವಲ್ಲದೊಳಕೊಂಬವರಿಲ್ಲವಯ್ಯ. ಸಮುದ್ರದೊಳಗಣ ಸಿಂಪಿನಂತೆ ಬಾಯ ಬಿಡುತ್ತಿದ್ದೆನಯ್ಯ, ನೀವಲ್ಲದೆ ಮತ್ತಾರು ಎನ್ನ ನರಿವವರಿಲ್ಲ ನೋಡಯ್ಯ, ಕೂಡಲ ಸಂಗಮ ದೇವ ನೀವಲ್ಲದೊಳಕೊಂಬವರಿಲ್ಲವಯ್ಯ. ಇಲ್ಲಿ ಬಸವಣ್ಣನವರು ಸಮುದ್ರದಲ್ಲಿ ತೇಲುತ್ತಿರುವಂತಹ ಮುತ್ತಿನ ಚಿಪ್ಪಿನ ಸಾದೃಶ್ಯದಿಂದ ದೈವ ಕೃಪೆಯ ಅಭೀಪ್ಸೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಸಮುದ್ರದ ಅಲೆಗಳ ಮೇಲೆ ಮುತ್ತಿನ ಚಿಪ್ಪು ಬಾಯಿ ತೆರೆದುಕೊಂಡು ತೇಲುತ್ತಾ ಇರುತ್ತೆ ಎಂದು, ಸ್ವಾತಿಯ ಮಳೆಹನಿ ಅದರೊಳಗೆ ಬಿದ್ದಾಗ ಅದು ಆ ಚಿಪ್ಪಿನಲ್ಲಿ ಗಟ್ಟಿಕೊಂಡು ಜಾತಿ ಮುತ್ತು ಆಗುತ್ತದೆ ಎಂದು ಇರುವ ನಂಬಿಕೆಯನ್ನ ಇಲ್ಲಿ ಸಮರ್ಥವಾಗಿ ಬಳಸಿಕೊಂಡಿದ್ದಾರೆ. ಈ ಸಂಸಾರವೆಂಬ ಸಾಗರದಲ್ಲಿ ಆ ಮುತ್ತಿನ ಚಿಪ್ಪಿನ ಹಾಗೆ ಬಾಯಿ ಬಿಡುತ್ತಿದ್ದೇನೆ ನಾನು, ಅಂದರೆ ನಿನ್ನ ಅನುಗ್ರಹಕ್ಕಾಗಿ ಕಾಯುತ್ತಿದ್ದೇನೆ. ನೀನಲ್ಲದೆ ಮತ್ತಾರು ನನ್ನ ಅಂತರಂಗವನ್ನ ಅರಿಯುವವರಿಲ್ಲ ಮತ್ತು ನಿಮ್ಮ ಹೊರತಾಗಿ ನನ್ನನ್ನ ಅನುಗ್ರಹಿಸುವವರು ಬೇರೆ ಯಾರೂ ಇಲ್ಲ, ನೀವಲ್ಲದೆ ಒಳಕೊಂಬವರಿಲ್ಲ ಎಂಬ ಮಾತು ಅರ್ಥವತ್ತಾಗಿದೆ. ನಾನು ನಿಮ್ಮನ್ನ ಒಳಕೊಳ್ಳುತ್ತೇನೆ, ನೀವು ನನ್ನನ್ನ ಒಳಕೊಳ್ಳುತ್ತೀರಿ ಎಂಬ ಎರಡು ಅರ್ಥಗಳು ಇಲ್ಲಿರುವಂತೆ ತೋರುತ್ತದೆ. ಸ್ವಾತಿಯ ಹನಿಯಂತೆ ನೀವು ನನ್ನ ಒಳಗನ್ನ ಪ್ರವೇಶಿಸಿದಾಗ ನಾನು ನಿಮ್ಮನ್ನ ಒಳಕೊಳ್ಳುತ್ತೇನೆ, ಅಲ್ಲಿ ನೀವು ಬೆಳೆದು ಮುತ್ತಾಗಿ ನನ್ನನ್ನ ಒಳಕೊಳ್ಳುತ್ತೀರಿ. ಹೀಗೆ ನನ್ನನ್ನ ಒಳಕೊಳ್ಳುವವರು ಮತ್ತಾರು ಅಲ್ಲ ಎನ್ನುವ ಈ ಮಾತಿನಲ್ಲಿ ಶಿವಾನುಗ್ರಹವನ್ನ ಪಡೆದ ಸಾಧಕ ತನ್ನ ಸಾಧನೆಯಿಂದ ತಾನೇ ಶಿವನಾಗಿ ಪರಿಣಮಿಸುವ ಸಾಮರಸ್ಯದ ಧ್ವನಿ ಇದೆ. ಈ ವಚನದಲ್ಲಿ ಗಮನಿಸಬೇಕಾದ ಇನ್ನೊಂದು ಮುಖ್ಯವಾದ ಅಂಶವೆಂದರೆ ಶಿವಾನುಗ್ರಹದ ಅಭೀಪ್ಸೆ. ಪ್ರಾರ್ಥನೆ ಇಲ್ಲಿದ್ದರೂ ಅಲ್ಲಿರುವಂತ ಆರ್ತಭಾವ, ಅಸಹಾಯಕ ಸ್ಥಿತಿಯಲ್ಲಿ ಕಾಣುವುದಿಲ್ಲ. ಇಲ್ಲಿ ಬಸವಣ್ಣನವರು ಈ ಭವಸಾಗರದಿಂದ ಪಾರಾಗಲು ಬಯಸುವುದಿಲ್ಲ. ಭವವನ್ನ ತಿರಸ್ಕರಿಸುವ ಮಾತು ಇಲ್ಲಿಲ್ಲ. ನೀನು ಅನುಗ್ರಹಿಸು, ಆ ಅನುಗ್ರಹದ ಬಲದಿಂದ ನಾನು ಸಾಧನೆಯನ್ನ ಕೈಕೊಂಡು ಮುಕ್ತಾಗುತ್ತೇನೆ, ನನ್ನ ಮುಕ್ತಿಯನ್ನ ನಾನು ಸಾಧಿಸಿಕೊಳ್ಳುತ್ತೇನೆ ಎಂಬ ಆತ್ಮವಿಶ್ವಾಸ ಇಲ್ಲಿ ಕಾಣುತ್ತದೆ. ಭಗವಂತನ ಅನುಗ್ರಹ, ಭಕ್ತನ ಪ್ರಯತ್ನ ಒಂದು ಅನುಗ್ರಹದ ಅಭೀಪ್ಸೆ, ಇನ್ನೊಂದು ಆ ಅಭೀಪ್ಸೆಯನ್ನ ಮುಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನೆ. ಈ ಎರಡನ್ನ ಒಳಗೊಂಡು ಮುನ್ನಡೆಯುವ ಆಂತರಿಕ ಸಾಧನೆಯ ಆತ್ಮಾವಲಂಬನೆಯಲ್ಲಿ ಕಾಣುತ್ತದೆ. ಸಮುದ್ರದೊಳಗಣ ಸಿಂಪಿನಂತೆ ಬಾಯ ಬಿಡುತ್ತಿದ್ದೆನಯ್ಯ, ನೀವಲ್ಲದೆ ಮತ್ತಾರು ಎನ್ನ ನರಿವವರಿಲ್ಲ ನೋಡಯ್ಯ, ಕೂಡಲ ಸಂಗಮ ದೇವ ನೀವಲ್ಲದೊಳಕೊಂಬವರಿಲ್ಲವಯ್ಯ, ನೀವಲ್ಲದೊಳಕೊಂಬವರಿಲ್ಲವಯ್ಯ. ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ. ಶರಣು ಶರಣಾರ್ಥಿಗಳು.